ಓಕೆ, ನೈಟ್ ಕರ್ಫ್ಯೂ ವಾಪಸ್ ಅಂತೆ. ಈಗ ಬರ್ತಾ ಇರುವಂತ ಮಾಹಿತಿ, ನೈಟ್ ಕರ್ಫ್ಯೂ ಅನ್ನ ವಾಪಸ್ ಪಡೆದಿದ್ದಾರೆ. ಸರ್ಕಾರ ಈಗ ನೈಟ್ ಕರ್ಫ್ಯೂ ಅನ್ನ ವಾಪಸ್ ಪಡೆದಿದೆ. ಈಗ ಬರ್ತಾ ಇರುವಂತ ಮಾಹಿತಿ, ದಿಢೀರನೆ ನೈಟ್ ಕರ್ಫ್ಯೂ ವಾಪಸ್. ಇದಕ್ಕೆ ಹೇಳೋದು ಎಡಬಿಡಂಗಿ ಸರ್ಕಾರ ಅಂತ ಹೇಳಿ. ನೈಟ್ ಕರ್ಫ್ಯೂ ವಾಪಸ್ ಅನ್ನ ಪಡೆದಿದ್ದಾರೆ. ಮೊನ್ನೆ ಹೇಳ್ತಾರೆ 10 ರಿಂದ 6 ಗಂಟೆವರೆಗೂ ನೈಟ್ ಕರ್ಫ್ಯೂ ಅಂತ ಹೇಳಿ, ಮತ್ತೆ ಬದಲಾವಣೆ ಮಾಡ್ಕೊಳ್ತಾರೆ 11 ರಿಂದ 5 ಗಂಟೆ ಅಂತ ಹೇಳಿ. ಅದು ಇವತ್ತಿನಿಂದ ಜಾರಿ ಮಾಡ್ತೀವಿ ಅಂತ ಹೇಳಿ ಇವತ್ತು ದಿಢೀರ್ ಅಂತ ಅದನ್ನ ನೈಟ್ ಕರ್ಫ್ಯೂ ವಾಪಸ್ ಪಡಿತಾರೆ. ಎಡಬಿಡಂಗಿ ಸರ್ಕಾರ ಯಾವುದೇ ರೀತಿಯಾಗಿ ಯೋಚನೆ ಮಾಡದೆ, ಯಾವುದೇ ರೀತಿಯಾಗಿ ಚರ್ಚೆಯನ್ನ ಮಾಡದೆ, ತಮಗೆ ಇಷ್ಟ ಬಂದ ರೀತಿಯಲ್ಲಿ ನಿರ್ಧಾರವನ್ನ ಕೈಗೊಂಡು ಈಗ ವಾಪಸ್ ಪಡೆಯೋದಂದ್ರೆ ಇದನ್ನೇ. ನೈಟ್ ಕರ್ಫ್ಯೂ ಅನ್ನ ಈಗ ಸರ್ಕಾರ ವಾಪಸ್ ಪಡೆದಿದೆ. ಕಾಮಿಡಿ ಕರ್ಫ್ಯೂ ಬಗ್ಗೆ ಧ್ವನಿ ಎತ್ತಿದ್ದೆ ಪಬ್ಲಿಕ್ ಟಿವಿ. ಸೊ ನಿನ್ನೆಯಿಂದಲೂ ಕೂಡ ಈ ವಿಚಾರವನ್ನ ಧ್ವನಿ ಎತ್ತಿದ್ದು, ಒಂದೇ ದಿನಕ್ಕೆ ಕರ್ಫ್ಯೂ ಅನ್ನ ಸರ್ಕಾರ ವಾಪಸ್ ಪಡೆದಿದೆ. ಕಾಮಿಡಿ ಸರ್ಕಾರ ಆದಂಗ ಆಗೋಯ್ತಿದ್ದು. ಎಲ್ಲಾ ನಿರ್ಧಾರಗಳನ್ನ ಮಾರ್ಚ್ನಿಂದ ಇಲ್ಲಿಯವರೆಗೂ ತೆಗೆದುಕೊಳ್ತಾ ಇದ್ದಂತ ನಿರ್ಧಾರಗಳು, ಕೊರೋನಾ ವಿಚಾರದಲ್ಲಾಗಿರ್ಬೋದು, ಬೇರೆ ವಿಚಾರಗಳಲ್ಲಾಗಿರ್ಬೋದು, ಬರೀ ಜೋಕ್ ಅನ್ನೋ ರೀತಿಯಲ್ಲಿ ನಿರ್ಧಾರಗಳು, ಗಟ್ಟಿಯಾಗಿರುವಂತ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಈ ಸರ್ಕಾರದ ಬಳಿ ಆಗ್ತಾನೆ ಇಲ್ಲ. ಸೊ ಇಲ್ಲಿರುವಂತಹ ನಾಯಕರ ನಿರ್ಧಾರ ಗಟ್ಟಿ ಇಲ್ವೋ, ಅಥವಾ ಅವರನ್ನ ದಾರಿ ತಪ್ಪಿಸುವಂತ ನಿರ್ಧಾರವೋ ಏನೋ ಇರಲಿ, ಸರ್ಕಾರ ಮಾತ್ರ ಎಡಬಿಡಂಗಿ ಸರ್ಕಾರದ ರೀತಿಯಲ್ಲಿ ವರ್ತಿಸ್ತಾ ಇದೆ. ಒಂದೇ ದಿನಕ್ಕೆ ಕರ್ಫ್ಯೂ ಅನ್ನ ಹಿಂಪಡೆದಿದೆ ಈ ಸರ್ಕಾರ. ನಿನ್ನೆ ಏನು ಅನೌನ್ಸ್ ಮಾಡಿದ್ರು 10 ರಿಂದ 6 ಅಂತೇಳಿ, ಆಮೇಲೆ ಬದಲಾವಣೆ ಮಾಡಿ 11 ರಿಂದ 5 ಅಂತ ಏನ್ ಮಾಡಿದ್ರು, ಅದನ್ನೂ ಕೂಡ ವಾಪಸ್ ಪಡೆದಿದೆ. ಈಗ ಜನರ ಜೊತೆ ಚೆಲ್ಲಾಟವಾಡ್ತಾ ಇದೆಯಾ ಎಡಬಿಡಂಗಿ ಸರ್ಕಾರ. ಯಾರೋ ಪಾಪ ಏನೋ ನಿರ್ಧಾರವನ್ನ ಮಾಡ್ಕೊಂಡಿರ್ತಾರೆ, ಯಾವುದೋ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಈ ಸರ್ಕಾರ ಮಾಡುವಂತಹ ನಿರ್ಧಾರಗಳಿಂದಾಗಿ ಅವ್ರು ಬದಲಾವಣೆ ಮಾಡ್ಕೊಂಡಿರ್ತಾರೆ. ಈಗ ಮತ್ತೆ ಸರ್ಕಾರ ಇನ್ನೊಂದು ನಿರ್ಧಾರ ಮಾಡ್ತಾರೆ. ಏನ್ ಜನರ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಾ ನೀವು? 3 ಬಾರಿ ಈ ರೀತಿಯಾಗಿ ಆದೇಶವನ್ನ ಬದಲಾವಣೆ ಮಾಡ್ತಾ ಇದ್ದೀರಾ ಅಂತಂದ್ರೆ, ಇಷ್ಟೊಂದು ತಜ್ಞರನ್ನ ಇಟ್ಕೊಂಡು, ಇಷ್ಟೊಂದು ದೊಡ್ಡ ದೊಡ್ಡ ಮುಖಂಡರನ್ನ ಇಟ್ಕೊಂಡು, ಇಷ್ಟೊಂದು ಅಧಿಕಾರಿಗಳನ್ನ ಇಟ್ಕೊಂಡು ಒಂದು ಗಟ್ಟಿಯಾದಂತ ನಿರ್ಧಾರವನ್ನ, ಸ್ಪಷ್ಟವಾಗಿರುವಂತ ನಿರ್ಧಾರವನ್ನ ತೆಗೆದುಕೊಳ್ಳಕ್ ಆಗ್ತಾ ಇಲ್ಲ ಅಂತಂದ್ರೆ, ಸರ್ಕಾರ ನಡೆಸೋಕ್ ನಿಮ್ಮ ಹತ್ರ ಆಗ್ತಾ ಇದೆಯಾ, ಆಗ್ತಾ ಇಲ್ವಾ? ಯಾಕೆ ಈ ರೀತಿಯಾಗಿ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಳ್ಳೋಕ್ ಆಗ್ತಾ ಇಲ್ಲ ಅಂದ್ರೆ, ಕಾನ್ಫಿಡೆನ್ಸ್ ಅಲ್ಲಿ ಇಲ್ಲ ನೀವು, ನಿಮ್ ಫೋಕಸ್ ಆಗಿಲ್ಲ. ಯಾರನ್ನೋ ಮೆಚ್ಚಿಸೋಕೋ, ಇನ್ಯಾರನ್ನು ಸಮಾಧಾನ ಪಡಿಸೋಕೋ ಇಷ್ಟ ಬಂದ ರೀತಿಯಲ್ಲಿ ವರ್ತಿಸ್ತಾ ಇದ್ರೆ ಅದು ಜನರ ಮೇಲೆ ಪರಿಣಾಮ ಏನ್ ಬೀರುತ್ತೆ ಅಂತ ಏನಾದ್ರೂ ಯೋಚನೆ ಮಾಡಿದ್ದೀರಾ? ಎಡಬಿಡಂಗಿ ಸರ್ಕಾರ ಒಂದು ರೀತಿಯಾಗಿ ನೀವು ಮಾಡ್ತಾ ಇರುವಂತದ್ದು ಹೆಂಗಿದೆ ಅಂದ್ರೆ, ಮಾರ್ಚ್ನಿಂದ ಇಲ್ಲಿಯವರೆಗೂ ಎಲ್ಲವೂ ಕೂಡ ಎಡಬಿಡಂಗಿನೇ. ಒಂದೊಂದು ನಿರ್ಧಾರಗಳು ಎಡಬಿಡಂಗಿನೇ. ಒಂದೇ ಒಂದು ನಿರ್ಧಾರವನ್ನು ಹೇಳಿಬಿಡಿ, ಇದೇ ಸ್ಪಷ್ಟವಾಗಿ ನಿರ್ಧಾರ ತಗೊಂಡಿದ್ದೀವಿ, ಯಾವ ಬದಲಾವಣೆನೂ ಆಗಿಲ್ಲ ಅಂತ. ಎಲ್ಲವೂ ಬದಲಾವಣೆ ಮಾಡ್ತಾನೆ ಬಂದಿರೋದು. ಅಂದ್ರೆ ಜೊತೆಗೆ ಕೂತ್ಕೊಂಡು ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಂಡಿದ್ರೆ ಈಗ ಆಗ್ತಾ ಇರಲಿಲ್ಲ. ಒಬ್ಬರೇ ಇಬ್ಬರೇ ಕೂತ್ಕೊಂಡ್ಬಿಟ್ಟು ಚರ್ಚೆಯನ್ನ ಮಾಡಲಾರ್ದೇನೆ ನಿರ್ಧಾರವನ್ನ ತೆಗೆದುಕೊಂಡಾಗ ಆಗುವಂತ ಪರಿಸ್ಥಿತಿನೇ ಇದು. ಮಾರ್ಚ್ನಿಂದ ಇಲ್ಲಿಯವರೆಗೂ ಆಗಿರುವಂತಹ ನಿಮ್ಮ ನಿರ್ಧಾರಗಳಿಗೆ ಇದೇ ಕಾರಣ. ಹಿಟ್ಲರ್ ರೀತಿಯಲ್ಲಿ ವರ್ತಿಸ್ತಾ ಇದ್ದೀರಾ. ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳೋದು, ನಿಮ್ಮ ಇಷ್ಟ ಬಂದ ರೀತಿಯಲ್ಲಿ ವರ್ತಿಸೋದು, ಆಮೇಲೆ ಯಾರಕ್ಕೆ ಕಿಡಿಕಾರಕ್ಕೆ ಶುರು ಮಾಡಿದ ತಕ್ಷಣ ವಾಪಸ್ ಪಡೆದ್ಬಿಡೋದು. ಏನ್ರಿ ಇದು? ಜೋಕರ್ ಅನ್ನು ನಿಮ್ಮನ್ನು ಕರಿಬೇಕಾ? ಇಡೀ ದೇಶ ನಿಮ್ಮ ಹತ್ರ ನೋಡ್ತಾ ಇರತ್ತೆ, ನಿಮ್ಮನ್ನು ಜೋಕರ್ ರೀತಿಯಲ್ಲಿ ನೋಡುತ್ತೆ. ಇದೊಂದು ಜೋಕ್ ಸರ್ಕಾರ ಅಂತ ಹೇಳಿ. ಗಟ್ಟಿತನ ಇಲ್ಲ ನಿಮಗೆ, ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಕಾನ್ಫಿಡೆನ್ಸ್ ಇಲ್ಲ ನಿಮಗೆ. ಇಂಥದ್ದು ಮಾಡಿದ್ರೆ ಹಿಂಗಿರುತ್ತೆ ಅನ್ನೋದು ಯಾವ ನಿರ್ಧಾರಗಳು ಇಲ್ಲ. ನಿಮ್ಮನ್ನ ದಾರಿ ತಪ್ಪಿಸ್ತಾ ಇದ್ದೀರಾ ಅಥವಾ ನೀವೇ ರಾಜ್ಯದ ಜನರ ದಾರಿ ತಪ್ಪಿಸ್ತಾ ಇದ್ದೀರಾ? ಒಂದು ಅರ್ಥ ಆಗ್ತಾ ಇಲ್ಲ. ಮೊದಲು ಹೇಳುವಂತ ಹೇಳಿಕೆ ಬೇರೆ, ಅದಾದ ನಂತರ ಟ್ವಿಟರ್ ಅಲ್ಲಿ ಕುತ್ಕೊಂಡು ಇನ್ನೊಂದು ಕೊಡುವಂತ ಆದೇಶ ಬೇರೆ, ಅದಾದ ನಂತರ ಈಗ ಮತ್ತೊಂದು ಮರುಪರಿಶೀಲನೆ ಮಾಡ್ಬಿಟ್ಟು ನೈಟ್ ಕರ್ಫ್ಯೂನ ವಾಪಸ್ ಪಡೆಯೋದು. ಏನು ಆಟ ಆಡ್ತಾ ಇದ್ದೀರಾ ರಾಜ್ಯದ ಜನರ ಜೊತೆಗೆ? ಇಷ್ಟ ಬಂದ ರೀತಿಯಲ್ಲಿ ವರ್ತಿಸ್ತಾ ಇದ್ದೀರಲ್ಲ, ಕೂತ್ಕೊಂಡ್ಬಿಟ್ಟು ಚೇರಲ್ಲಿ ಎಸಿ ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ನಿಮ್ಗೆ ಇಷ್ಟ ಬಂದ ರೀತಿಯಲ್ಲಿ ಆದೇಶ ಕೊಡೋದಲ್ಲ. ಜನ ಏನು ಒದ್ದಾಡ್ತಾರೆ, ಜನ ಯಾವ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಯೋಚನೆ ಮಾಡ್ಕೊಳ್ಳಿ. ನಿನ್ನೆ ಒಂದು ನಿರ್ಧಾರ, ಮತ್ತೆ ಬದಲಾವಣೆ, ಮತ್ತೆ ಈಗ ಬದಲಾವಣೆ. ಜನ ಏನ್ ಅನ್ಕೊಳ್ಬೇಕು? ಜನ ಯಾವ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು ತಮ್ಮ ಕೆಲಸಗಳಿಗೆ? ನನ್ನ ಸಹೋದ್ಯೋಗಿ ರವೀಶ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರವೀಶ್, ಏನ್ರಿ ಎಡಬಿಡಂಗಿ ಸರ್ಕಾರ? ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಳ್ಳೋಕ್ಕಾಗಲ್ವಾ ಈ ಸರ್ಕಾರಕ್ಕೆ ಅಂತ? ಮಾರ್ಚ್ನಿಂದ ಇಲ್ಲಿಯವರೆಗೂ ಬರೀ ನಿರ್ಧಾರಗಳಲ್ಲಿ ಇದೇ ರೀತಿಯಾಗಿ ಒಂದು ಗಟ್ಟಿ ನಿರ್ಧಾರ ಇಲ್ಲಿಯವರೆಗೂ ನೋಡೋಕ್ಕಾಗಲಿಲ್ಲ ಈ ಸರ್ಕಾರದಲ್ಲಿ. ಅರುಣ್, ಖಂಡಿತವಾಗಿಯೂ ಕೂಡ ರಾಜ್ಯ ಸರ್ಕಾರದ ಈ ಪದೇ ಪದೇ ಬದಲಿಸುವಂತ ನಿರ್ಧಾರಗಳೇನಿದೆ, ಇದು ಜನಸಾಮಾನ್ಯರ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಎಂದು ಕೂಡ ಸ್ಪಷ್ಟವಾಗಿ ಹೇಳಬಹುದಾಗಿದೆ. ಯಾಕೆಂದ್ರೆ ನಿನ್ನೆ ಒಂದು ರೀತಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೂ ಕೂಡ ಎಲ್ಲೋ ಒಂದ್ ಕಡೆ
ಆ ಒಂದು ಆರೋಗ್ಯ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವರ ಮಾತನ್ನ ಕೇಳಿ ಯಡಿಯೂರಪ್ಪನವರು ಈ ನಿರ್ಧಾರ ತೆಗೆದುಕೊಂಡು ಬಿಟ್ರ, ಬೇರೆ ಸಚಿವರನ್ನ ಪರಿಗಣನೆ ತೆಗೆದುಕೊಳ್ಳಿಲ್ವಾ ಅನ್ನೋ ಮಾತುಗಳು ಕೂಡ ನೆನ್ನೆ ಕೇಳಿ ಬಂದಿತ್ತು. ನೆನ್ನೆಯೂ ಕೂಡ ಪಬ್ಲಿಕ್ ಟಿವಿ ಇದೊಂದು ಸೂಕ್ಷ್ಮವಾಗಿ ಹೇಳಿತ್ತು. ಅಂದ್ರೆ ಈ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಆತುರವಾಗಿ ನಿರ್ಧಾರ ತೆಗೆದುಕೊಂಡ್ರ ಅನ್ನೋ ಬಗ್ಗೆ ಕೂಡ, ಯಾಕೆಂದ್ರೆ ಯಾವುದೇ ರೀತಿಯ ಮುನ್ಸೂಚನೆ ಕೊಡದೆ ಏಕಾಏಕಿಯಾಗಿ ನೆನ್ನೆ ದಿಢೀರಾಗಿ ಘೋಷಣೆ ಮಾಡಿ ಆ ಬಳಿಕ ಇವತ್ತೇ ಮಾಡ್ತೇವೆ ಅಂತ ಕೂಡ ನೆನ್ನೆ ಹೇಳಿದ್ರು. ಅದಾದ ತಕ್ಷಣ ಇಲ್ಲ ಇವತ್ತು ಮಾಡೋದಿಲ್ಲ, ನಾಳೆಯಿಂದ ಜಾರಿಗೆ ಬರುತ್ತೆ ಅಂತಲೂ ಕೂಡ ಹೇಳಿದ್ರು. ಜೊತೆಗೆ ಟೈಮಿಂಗ್ಸ್ ಅನ್ನು ಕೂಡ ಚೇಂಜ್ ಮಾಡಿದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ 10 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆ ಅಂತ ಮಾಡಿದ್ರು. ಅದಾದ ಬಳಿಕ 11 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆ ಅಂತ ಮಾಡಿದ್ರು. ಈಗ ಮತ್ತೆ ಇವತ್ತು ತಮ್ಮ ವರಸೆಯನ್ನು ಕೂಡ ಬದಲಾಯಿಸಿರ್ತಕ್ಕಂಥದ್ದು. ಅಂದ್ರೆ ಕೆಲ ಸಚಿವರು ಕೂಡ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಅನ್ನೋದು ಕೂಡ ಇದು ಸ್ಪಷ್ಟವಾಗುತ್ತೆ. ಯಾಕೆಂದ್ರೆ ಮಾಧ್ಯಮ ಪ್ರಕಟಣೆಯಲ್ಲೂ ಕೂಡ ಯಡಿಯೂರಪ್ಪನವರು ಈಗಾಗಲೇ ಹೇಳಿರ್ತಕ್ಕಂಥದ್ದು, ಅಂದ್ರೆ ಕೆಲ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇವೆ, ಜೊತೆಗೆ ಸಚಿವ ಸಂಪುಟದ ಇತರೆ ಸಹೋದ್ಯೋಗಿಗಳ ಜೊತೆ ಚರ್ಚೆ ಮಾಡಿ ಆ ಬಳಿಕ ನಮ್ಮ ನಿರ್ಧಾರವನ್ನು ಈಗ ವಾಪಸ್ ತೆಗೆದುಕೊಳ್ತೇವೆ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಇದೆಲ್ಲವನ್ನು ಕೂಡ ನೋಡಿದ್ರೆ ಒಂದು ಸರ್ಕಾರ ಆಗಿ ಸಚಿವರುಗಳ ಜೊತೆ, ಅಧಿಕಾರಿಗಳ ಜೊತೆ, ತಜ್ಞರ ಜೊತೆ ಒಂದು ರೀತಿಯಲ್ಲಿ ಚರ್ಚೆ ಮಾಡದೆ ಏಕಾಏಕಿಯಾಗಿ ನಿರ್ಧಾರ ತೆಗೆದುಕೊಂಡ ಪರಿಣಾಮ ಇವತ್ತು ಈ ರೀತಿಯ ಪದೇ ಪದೇ ಒಂದು ರೀತಿಯಲ್ಲಿ ಉಲ್ಟಾ ಆಗುವಂಥದ್ದು, ಉಲ್ಟಾಗಿ ತಾವೇ ನಿರ್ಧಾರ ತೆಗೆದುಕೊಂಡಂಥ ನಿಯಮಾವಳಿಗಳನ್ನು ಕೂಡ ಒಂದು ರೀತಿಯಲ್ಲಿ ಬದಲಿಸ್ತಕ್ಕಂಥದ್ದನ್ನು ಕೂಡ ಸ್ಪಷ್ಟವಾಗಿ ನೋಡ್ಬೋದಾಗಿದೆ. ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರೋದಂತೂ ಸ್ಪಷ್ಟ ಅಂತ ಕೂಡ ಹೇಳ್ಬೋದಾಗಿದೆ. ಯಾಕೆಂದ್ರೆ ಬೆಳಿಗ್ಗೆಯಿಂದನೂ ಕೂಡ ಒಂದು ರೀತಿಯಲ್ಲಿ ಈ ಒಂದು ರೂಲ್ಸ್ ಏನಿತ್ತು ಆ ರೂಲ್ಸ್ಗೆ ಒಂದು ರೀತಿಯಲ್ಲಿ ಆ ಜನರು ಕೂಡ ಒಂದು ರೀತಿಯಲ್ಲಿ ಸಿದ್ಧರಾಗ್ತಾ ಇದ್ರು. ಈಗ ಏಕಾಏಕಿ ರೂಲ್ಸ್ ಚೇಂಜ್ ಮಾಡಿದ್ದಾರೆ. ಹಾಗಾಗಿ ಇದು ಕೂಡ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಒಂದು ಸ್ಪಷ್ಟವಾದ ಅರಿವು ಸರ್ಕಾರಕ್ಕೆ ಇರಬೇಕಾಗಿತ್ತು. ಹಾಗಾಗಿ ಇದು ವ್ಯಾಪಕ ಟೀಕೆಗೆ ಗುರಿ ಆಗ್ತಾ ಇದೆ ಅಂತ ಕೂಡ ಹೇಳ್ಬೋದಾಗಿದೆ. ಅರುಣ್, ಇವರು ಕಾಮಿಡಿಗಳಾಗಿರಬಹುದು ರವೀಶ್, ರಾಜ್ಯದಲ್ಲಿರುವಂತ ನಾಯಕರು ಕಾಮಿಡಿ ಪೀಸ್ಗಳಾಗಿರಬಹುದು. ಆದ್ರೆ ಇಡೀ ದೇಶ ನಮ್ಮ ರಾಜ್ಯವನ್ನ ನೋಡಬೇಕಾದ್ರೆ ಕರ್ನಾಟಕ ರಾಜ್ಯ ಅಂದ್ರೆ ಏನಪ್ಪ ಜೋಕ್ ರೀತಿಯಲ್ಲಿ ನಡೆಯುತ್ತೆ ಇಲ್ಲಿ ಎಲ್ಲವೂ ಅಂತ ಅನ್ನೋ ಮಟ್ಟಕ್ಕೆ ತಂದಿಡ್ತಾ ಇದಾರಲ್ರಿ. ಒಂದೊಂದೇ ಎಲ್ಲವೂ ಕೂಡ ಸ್ಟೆಪ್ಗಳನ್ನ ನೋಡಿದಾಗ ರವೀಶ್. ಅರುಣ್, ಖಂಡಿತವಾಗಿ ಕೂಡ ನಿನ್ನೆ ನಿರ್ಧಾರ ತೆಗೆದುಕೊಂಡಂತ ಸಂದರ್ಭದಲ್ಲಿ ಸಾಕಷ್ಟು ಟೀಕೆಗಳು ಕೂಡ ಒಂದು ವ್ಯಕ್ತ ಆಗ್ತಾ ಇದ್ದು, ಜೊತೆಗೆ ವಿಪಕ್ಷಗಳು ಕೂಡ ಒಂದು ರೀತಿಯಲ್ಲಿ ಕೊರೋನಾ ರಾಜ್ಯದಲ್ಲಿ ಬರ್ತಾ ಇರೋದು ಕೊರೋನಾನ ಗೂಬೆನಾ ಈ ರೀತಿಯ ಟೀಕೆಗಳನ್ನು ಕೂಡ ವ್ಯಕ್ತ ಮಾಡ್ತಾ ಇದ್ರು. ಆದರೆ ಇವತ್ತು ಅದನ್ನು ಸಮರ್ಥನೆ ಮಾಡ್ಕೊಂಡೇ ಬರ್ತಾ ಇದ್ರು. ಆರೋಗ್ಯ ಸಚಿವರಿಗೂ ಕೂಡ ಎಲ್ಲೋ ಒಂದ್ ಕಡೆ ತಜ್ಞರ ಜೊತೆ ನಾವು ಚರ್ಚಿಸಿ ನಾವು ನಿರ್ಧಾರ ತೆಗೆದುಕೊಂಡಿದ್ದೇವೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಅಂದ್ರೆ ರಾತ್ರಿ ಪಾರ್ಟಿಗಳಿಗೆ ಬ್ರೇಕ್ ಹಾಕೋದಕ್ಕೆ ಮತ್ತೆ ಬ್ರೇಕ್ ಹಾಕೋ ಸಲುವಾಗಿ ಕೂಡ ಇದನ್ನು ಮಾಡ್ತೇವೆ ಅಂತ ಕೂಡ ಹೇಳ್ತಾ ಇದ್ರು. ಆದ್ರೆ ಈಗ ಎಲ್ಲೋ ಒಂದ್ ಕಡೆ ಈ ರಾತ್ರಿ ಪಾರ್ಟಿಯ ಒಂದು ಬ್ರೇಕ್ ಹಾಕುವಂಥದ್ದು ರಾಜ್ಯ ಸರ್ಕಾರಕ್ಕೆ ಇರ್ಲಿಲ್ವಾ? ಅಂದ್ರೆ ಈ ನಿರ್ಧಾರ ಯಾರೊಂದಿಗೆ ಚರ್ಚಿಸಿ ತೆಗೆದುಕೊಂಡಿದ್ರು, ಮತ್ತೆ ತಜ್ಞರ ಜೊತೆ ಚರ್ಚೆ ಮಾಡಿದ್ರು, ತಜ್ಞರು ಏನಾದ್ರು ಸಜೆಷನ್ ಕೊಟ್ಟಿದ್ರ ನೈಟ್ ಕರ್ಫ್ಯೂನ ಮಾಡಿ ಅಂತ ಅಥವಾ ಇಲ್ವೋ, ಇದ್ರ ಬಗ್ಗೆ ಕೂಡ ಇನ್ನೂ ಸ್ಪಷ್ಟತೆ ಇಲ್ಲ. ಹಾಗಾಗಿ ಈಗ ತೆಗೆದುಕೊಂಡಿರೋ ಹಿನ್ನೆಲೆಯಲ್ಲಿ ನೈಟ್ ಪಾರ್ಟಿಗಳನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ ಅದನ್ನು ಕೂಡ ಗಮನಿಸಬೇಕಾಗುತ್ತೆ. ಇದು ಯಾವುದಕ್ಕೂ ಕೂಡ ಒಂದು ರೀತಿಯಲ್ಲಿ ಗೊತ್ತು ಗುರಿ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ ಅಂತಾನೆ ಹೇಳ್ಬೋದು. ಅವರು ಒಂದು ಯಾಕೋ ಬೇರೆ ರೀತಿಯಾದಂತ ವಾಸನೆ ಬರೋಕ್ ಶುರುವಾಗಿದೆ ರವೀಶ್. ಅನೇಕ ನಾಯಕರುಗಳ ಅನೇಕ ಪಬ್ಬು ರೆಸಾರ್ಟ್ಗಳನ್ನ ನಡೆಸ್ತಾರೆ. ಅಲ್ಲಿ ಈಗಾಗಲೇ ಹೊಸ ವರ್ಷಾಚರಣೆಯ ಆಯೋಜನೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಹೊಡೆತ ಬಿದ್ದು ಬಿಡುತ್ತೆ ಪಾಕೆಟಿಗೆ ಅಂತಾನ ಸರ್ಕಾರದ ಈ ನಿರ್ಧಾರ, ಅಥವಾ ಅವರ ಒತ್ತಡಗಳು ಸರ್ಕಾರದ ಮೇಲೆ ಬಂದಿದ್ದಕ್ಕೆ ಸರ್ಕಾರ ಈ ಡ್ಯೂಯಲ್ ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡು ವಾಪಸ್ ತಗೊಂಡಿರೋದ ನಿರ್ಧಾರವನ್ನ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಕನಿಷ್ಠ ಪಕ್ಷ ಒಂದು ರಾತ್ರಿ 10ರಿಂದ ಬೆಳಗಿನ ಜಾವ 6 ತನಕ ಏನಿತ್ತು ಅದು ಸರಿಯಾದ ರೀತಿಯ ಕ್ರಮ ಆಗಿತ್ತು ಅನ್ನೋದು ಕೂಡ ತಜ್ಞರಾಗಿರ್ಬೋದು ಬೇರೆ ಬೇರೆ ವಲಯಗಳಿಂದ ಕೇಳಿ ಬಂದಿರತಕ್ಕಂಥ ಅಭಿಪ್ರಾಯ ಆಗಿತ್ತು. ಆದರೆ ಅದನ್ನ ಚೇಂಜ್ ಮಾಡಿ ಎಲ್ಲೋ ಒಂದ್ ಕಡೆ 11ರಿಂದ 5 ಅಂತ ಹಾಕದಂತ ಸಂದರ್ಭದಲ್ಲಿ ಅದು ಯಾವ ಕಾರಣಕ್ಕಾಗಿ ಆಗತ್ತೆ ಮತ್ತೆ ಅದರಿಂದ ಏನ್ ಪ್ರಯೋಜನ ಆಗುತ್ತೆ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಇಂದಿನದಕ್ಕೆ ಒಂದು ರೀತಿಯಲ್ಲಿ ಸ್ಟಿಕನ್ ಆಗಿ ಇವತ್ತಿನಿಂದ ಜಾರಿ ತಂದಿದ್ರೆ ಬೆಳಿಗ್ಗೆಯಿಂದನೂ ಕೂಡ ನಿಯಮಾವಳಿಗಳನ್ನ ಚೇಂಜ್ ಮಾಡಿ ಎಲ್ಲೋ ಒಂದು ರೀತಿಯಲ್ಲಿ ರಾತ್ರಿ ಪಾರ್ಟಿಗಳು ಮತ್ತೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಅದರಿಂದ ಒಂದು ರೀತಿಯಲ್ಲಿ ಚೈನ್ ಲಿಂಕ್ ಏನು ಹಬ್ತಾ ಇತ್ತು ಅದನ್ನು ಕೂಡ ಕಟ್ ಮಾಡೋದಕ್ಕೂ ಕೂಡ ಸಹಕಾರಿ ಆಗ್ತಾ ಇತ್ತು. ಆದರೆ ಅವರು ನಿಯಮಾವಳಿಗಳನ್ನ ಚೇಂಜ್ ಮಾಡಿ ನೈಟ್ ಕರ್ಫ್ಯೂ ತರೋದ್ರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತ ಆಗಿತ್ತು. ಹಾಗಾಗಿ ಮೊದಲನೇ ಅಭಿಪ್ರಾಯವನ್ನು ಕೂಡ ಪರಿಗಣಿಸಿ ರಾಜ್ಯ ಸರ್ಕಾರ ಜಾರಿಗೆ ತಂದಿದ್ರೆ ಏನೂ ಆಗ್ತಿರ್ಲಿಲ್ವೇನೋ, ಈಗ ಎಲ್ಲೋ ಒಂದು ಕಡೆ ಈಗ ನೈಟ್ ಕರ್ಫ್ಯೂನ ರದ್ದು ಮಾಡಿರೋದ್ರಿಂದ ಈಗ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಟೀಕೆಗಳು ಕೂಡ ಈಗ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ಒಂದು ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬರೋದಕ್ಕೆ ಇನ್ನೂ ಕೂಡ ಸಾಧ್ಯ ಆಗಲಿಲ್ಲ. ರಾಜ್ಯ ಸರ್ಕಾರದ ನಿರ್ಧಾರಗಳಲ್ಲೇ ಗೊಂದಲ ಇರೋದ್ರಿಂದ ಜನಸಾಮಾನ್ಯರ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ. ಜನಸಾಮಾನ್ಯರನ್ನು ಕೂಡ ಒಂದು ರೀತಿಯಲ್ಲಿ ಗೊಂದಲಕ್ಕೀಡು ಮಾಡುವಂತ ಒಂದು ಯತ್ನ ಅಂತಾನೂ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಅರುಣ್, ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸರ್ಕಾರ ನಿರ್ಧಾರ ತೆಗೆದುಕೊಂಡಿರೋ ಹಿನ್ನೆಲೆಯಲ್ಲಿ ಅಂದರೆ ವಾಪಸ್ ಪಡೆಯುವಂತ ನಿರ್ಧಾರಕ್ಕೆ ಬಂದಿರೋದ್ರಲ್ಲಿ ಯಾಕೋ ಬೇರೆ ರೀತಿಯಾದಂತಹ ವಾಸನೆ ಬರಕ್ಕೆ ಶುರುವಾಗಿದೆ. ಯಾವ ಒತ್ತಡಕ್ಕೆ ಮಣಿದಿದೆ ಸರ್ಕಾರ, ಯಾವ ಒತ್ತಡಕ್ಕೆ ಮಣಿದು ಈ ನಿರ್ಧಾರವನ್ನು ವಾಪಸ್ ಪಡೆದಿದೆ?
ಅನೇಕ ನಾಯಕರುಗಳ ಪಬ್ಬು, ರೆಸಾರ್ಟು, ಕ್ಲಬ್ಗಳಿದ್ದಾವೆ. ಅಲ್ಲೇನಾದ್ರೂ ಒತ್ತಡ ಬಂತ? ಅನೇಕ ಪಾರ್ಟಿಗಳನ್ನು ಆಯೋಜನೆಯನ್ನ ಮಾಡಲಾಗಿತ್ತು ಹೊಸ ವರ್ಷಾಚರಣೆಗೆ. ಆ ನಿಟ್ಟಿನಲ್ಲಿ ಒತ್ತಡಗಳು ಬಂದು ಸರ್ಕಾರಿ ನಿರ್ಧಾರವನ್ನ ವಾಪಸ್ ಪಡೆದುಕೊಳ್ತಾ, ಅಂದ್ರೆ ನಿನ್ನೆ ಜನರ ಪರವಾಗಿದ್ದೀವಿ, ಜನರ ಆರೋಗ್ಯದ ಬಗ್ಗೆ ನಮಗೆ ಮುತುವರ್ಜಿ ಇದೆ ಅನ್ನೋದೆಲ್ಲ ಮಾತಾಡಿದೆಲ್ಲ ಸುಳ್ಳ ಹಾಗಿದ್ದಾಗ